ಹಾಯ್ ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ಗುರುಗಳಿಂದ ನಿಮಗೇನು ಸಂದೇಶ ಇದೆ, ಏನಾದರೂ ಗುಡ್ ನ್ಯೂಸ್ ಇದೆಯಾ, ಏನಾದರೂ ಬ್ಲೆಸ್ಸಿಂಗ್ಸ್ ಇದೆಯಾ ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಬನ್ನಿ ಇವಾಗ ಆಪ್ಷನ್ ಹತ್ರ ಹೋಗೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಫೆಲ್ಲೋ ಟ್ರಾವೆಲರ್ಸ್, ಆಪ್ಷನ್ ನಂಬರ್ 2ಅಲ್ಲಿದೆ ವಾಚಿಂಗ್ ಕ್ಲೌಡ್ಸ್. ಓಕೆ, ಸೊ ನಿಮಗೆ ಇವತ್ತು ನಾನು ಹೇಳೋದಿಲ್ಲ, ಇವತ್ತು ನಾನು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡೋದಿಲ್ಲ. ಇವತ್ತು ನೀವು ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಎಸ್ 2 ಇದೆ, ಪಾಸ್ ಮಾಡಿ ಆ್ಯಂಡ್ ಆಪ್ಷನ್ನ ಚೂಸ್ ಮಾಡಿ. ನಾನು ನಿಮಗೆ 2 ಮಿನಿಟ್ಸ್ ಕೊಡ್ತಾ ಇದ್ದೀನಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಫೆಲ್ಲೋ ಟ್ರಾವೆಲರ್ಸ್ನ ಚೂಸ್ ಮಾಡಿದಿರಾ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗುರುಗಳಿಂದ ಮೊದಲ ಸಂದೇಶ ಏನು ಅಂತಂದರೆ, ಸಪೋರ್ಟ್ ನಿಮಗೆ ಎಲ್ಲ ಕಡೆಯಿಂದ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ನಿಮಗೆ ರೈನ್ಬೋ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ವಿಶ್ವಾಸನ ಇಟ್ಕೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ರೈಟ್ ನಾವು ನೀವು ಏನು ಕೆಲಸ ಮಾಡ್ತಾ ಇದ್ರಾ, ಇಲ್ಲಾಂದರೆ ಸಿಚುವೇಶನ್ ಹೇಗಿದೆ ನೋಡಿ, ಅಲ್ಲಿ ನಿಮಗೆ ಸಪೋರ್ಟ್ ಅವೈಲೇಬಲ್ ಇದೆ. ಓಕೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಸಪೋರ್ಟ್ ಎಲ್ಲ ಕಡೆ ನಿಮಗಿದೆ, ಬಟ್ ಅದು ನಿಮಗೆ ಕಾಣದೇ ಇರಬಹುದು, ಸಪೋರ್ಟ್ ಅಂತೂ ಇದೆ. ಓಕೆ, ಫೈಲ್ ನಂಬರ್ 1, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಲೆಟ್ಸ್ ಸಿ ಯಾರೋ ಏನು ಹೇಳುತ್ತೆ ಆ್ಯಂಡ್ ಗುರುಗಳಿಂದ ಏನು ಸಂದೇಶ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ, ಅಂತಂದರೆ ಒಂದು ತೋರಿಸ್ತಾ ಇದ್ರೆ ಏನು ಅಂತಂದರೆ, ಹಣ್ಣು ಏನಿದೆ ನೋಡಿ ಅದು ಹಣ್ಣಾಗಿಲ್ಲ, ಕಾಯಿಯೇ ಇದೆ. ಓಕೆ, ಇಟ್ ಮೀನ್ಸ್ ದ್ಯಾಟ್ ಏನು ಅಂತಂದರೆ ಹಣ್ಣಾಗಿಲ್ಲ ಅಂತಂದರೆ ನಾವಿವಾಗ ಫ್ರೂಟ್ಸ್ ಕಾಯಿನ ತೆಗೆದು ತಿನ್ನೋಕ್ಕಾಗಲ್ಲ, ಅದು ಹಣ್ಣಾದರೆ ಮಾತ್ರ. ಸೊ ನಿಮಗೆ ಸಕ್ಸಸ್ ಕೂಡ ಅಷ್ಟೇ. ಓಕೆ, ಸಕ್ಸಸ್ ಕೂಡ ಆನ್ ದ ಪ್ರಾಸೆಸ್ಸಲ್ಲಿದೆ, ಬಟ್ ಅದು ಆಗಿಲ್ಲ. ಸ್ವಲ್ಪ ಪೇಷನ್ಸಲ್ಲಿ ನೀವು ಕಾಯಬೇಕಾಗತ್ತೆ. ಫೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. Page of Wands. Okay. Ace of Cups. Seven of Wands. ಭಕ್ತಿ ಅಂತೂ ಇದೆ. ಓಕೆ, ಹಾಗೆ ಗುರುಗಳು ನಿಮ್ಮನ್ನು ಕೂಡ ಅಷ್ಟೇ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೇಜ್ ಆಫ್ ಕಪ್ಸ್. ಟೆನ್ ಆಫ್ ವಾಂಡ್ಸ್. ಅದೇ ಇಲ್ಲಿ ಹೇಳಿರೋದು, ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು, ಇದಕ್ಕೇ ಹೇಳಿರೋದು. ಏನಕ್ಕೆ ಅಂತಂದರೆ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತೀರ, ತುಂಬ ವರೀಸ್ ಇದೆ ನಿಮಗೆ.
ಓಕೆ, ಸೊ ರೆಸ್ಪಾನ್ಸಿಬಿಲಿಟಿ ರಿಲೇಟೆಡ್ ಇರಬಹುದು ಇದು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಪಾಯಿಂಟ್ ನಂಬರ್ 1, ನೀವು ಹೆಚ್ಚಿನ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹೆಚ್ಚಿನ ಎನರ್ಜಿ ಏನಿದೆ ನೋಡಿ, ವರಿ ಮಾಡೋದ್ರಲ್ಲಿ ಆ್ಯಂಡ್ ಪಾಸ್ಟ್ ಬಗ್ಗೆ ಇರ್ಬೋದು, ಅದರಲ್ಲಿ ನೀವು ಹೆಚ್ಚಿನ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ರೆ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ. ಯಾವಾಗ ನೋಡಿದರೂ ಫೈಟಿಂಗ್ ಮೋಡಲ್ಲಿ ಇರಬೇಡಿ, ಯಾವಾಗ ನೋಡಿದರೂ ಡಿಫೆನ್ಸಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ, ಹೋರಾಟ ಮಾಡಬೇಡಿ ಅಂತ ಎಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಎನರ್ಜಿ ಆಲ್ಮೋಸ್ಟ್ ಅಲ್ಲೇ ವೇಸ್ಟ್ ಆಗ್ತಾ ಇದೆ. ಎಲ್ಲಿ ಅಂತಂದರೆ, ನೀವು ಹೆಚ್ಚು ಎಲ್ಲಿ ಎನರ್ಜಿನ ಕೊಡ್ತಾ ಇದ್ದೀರಾ ನೋಡಿ, ಅದು ಫಸ್ಟ್ ಆಫ್ ಆಲ್ ನೋಡಿ, ಫಿಸಿಕಲಿ ಎಲ್ಲಿ ಪೇಯ್ನ್ ಇದೆ ಅನ್ನೋದು. ಹೆಲ್ತ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಹೇಳ್ತಾ ಇದ್ದರೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ನಿಮಗೆ ರೈಟ್ ನಾವು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅವಶ್ಯಕತೆ ಇದೆ. ಪಾಯಿಂಟ್ ನಂಬರ್ 1. ಸೊ ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಆದಷ್ಟು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ಕೆಲಸ ಮಾಡ್ತೀರಾ ನೋಡಿ, ಮೆಚ್ಯೂರಿಟಿಯಿಂದ ಮಾಡಿ. ಬೇರೆಯವರ ರೆಸ್ಪಾನ್ಸಿಬಿಲಿಟಿನ ನೀವು ತೊಗೊಳ್ಬೇಡಿ. ನಿಮಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ನೋಡಿ, ಅದನ್ನು ಆ ಕೆಲಸಗಳನ್ನು ಮಾಡಿ. ಓಕೆ, ಅಂತಂದರೆ ನನಗೆ ಇದನ್ನು ಡಿಫೆನ್ಸ್ ಮಾಡಲೇಬೇಕು, ನಾನೊಬ್ಬರಿಗೆ ಪ್ರೂವ್ ಮಾಡಲೇಬೇಕು. ಸೊ ಯಾರನ್ನು ಕೂಡ ಪ್ರೂವ್ ಮಾಡೋದಕ್ಕೆ ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಸೊ ನಿಮಗೆ ಹೊಸ ಎನರ್ಜಿಯಿಂದ ಶುರು ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ, ಪ್ರೀತಿಯಿಂದ. ಓಕೆ, ಸೊ ಪ್ರೀತಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯು, ಲೈಕ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅನ್ನೋದು. ಗೋಲ್ಡನ್ ಆಪರ್ಚುನಿಟಿ ಕೂಡ ಇದೆ ನಿಮಗೆ. ಪಾಯಿಂಟ್ ನಂಬರ್ 1. ಆದಷ್ಟು ನಿಮ್ಗೆ ಇಲ್ಲಿನ ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದಕ್ಕೂ ಕೂಡ ಭಯ ಪಡಬೇಡಿ. ಓಕೆ, ಭಯ ಪಡಬೇಡಿ. ಹಾಗೆ ನಿಮ್ಮ ಎನರ್ಜಿನ ಕೂಡ ವೇಸ್ಟ್ ಮಾಡಬೇಡಿ. ಓಕೆ, ಸೊ ನ್ಯೂ ಎನರ್ಜಿ, ಹೊಸ ಎನರ್ಜಿಯಿಂದ ನಿಮಗೆ ಯಾವುದೇ ಇರ್ಬೋದು ಕೆಲಸನ ರೀಸ್ಟಾರ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ಮೇ ಬಿ ಒಂದು ಒಳ್ಳೆಯ ರುಟೀನ್ ಇರಬಹುದು. ಓಕೆ, ಇಲ್ಲಾಂದರೆ ಡೈಲಿ ಲೈಕ್ ಸರಿಯಾಗಿ ನೀರು ಕುಡಿಯುವಂಥದ್ದು, ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡುವಂಥದ್ದು. ಬಟ್ ಓವರಾಲ್ ನನಗೆ ಇಲ್ಲಿ ಹೇಳಬೇಕು ಅಂತಂದರೆ, ನಿಮಗೆ ಸೆಲ್ಫ್ ಲವ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಬಾಡಿನ ಆ್ಯಸ್ ಅ ಟೆಂಪಲ್ ಥರ ಟ್ರೀಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಿಮ್ಮ ಎನರ್ಜಿನ ಯಾರಿಗೆ ಎಷ್ಟು ಕೊಡ್ತಾ ಇದ್ದೀರಾ. ಸೊ ತುಂಬಾ ಎಕ್ಸಾಸ್ಟೆಡ್ ಫೀಲ್ ಆಗ್ತಾ ಇದ್ದೀರಾ, ತುಂಬಾ ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ, ಯು ನೀಡ್ ರೆಸ್ಟ್. ಪಾಯಿಂಟ್ ನಂಬರ್ 1. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಇಲ್ಯೂಷನಲ್ಲಿ ಇರಬೇಡಿ, ಕನ್ಫ್ಯೂಷನ್ ಆಗಬೇಡಿ. ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ, ಅದನ್ನು ಇನ್ನಷ್ಟು ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಕರಿಯರ್ ಬಗ್ಗೆ ತುಂಬಾ ವರಿ ಮಾಡ್ತಾ ಇದ್ದೀರಾ. ಪಾಯಿಂಟ್ ನಂಬರ್ 1. ಸೊ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಓಕೆ, ಸೊ ಗುರುಗಳು ನಿಮಗೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಪಾಯಿಂಟ್ ನಂಬರ್ 1. Number 13, blessings, investing in yourself, rewards, education. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವೇನಾದರೂ ನೆಗೆಟಿವ್ ಟಾಕ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಬಗ್ಗೆ ನೆಗೆಟಿವ್ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಒಳ್ಳೆ ಎನರ್ಜಿನ ಇನ್ವೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೋಸ್ಕರ. ಬ್ಲೆಸ್ಸಿಂಗ್ಸ್ ನಾನು ಆಲ್ರೆಡಿ ಹೇಳಿದೆ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದು. ಸೊ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಎಜುಕೇಟ್ ಮಾಡುವಂಥ ಅವಶ್ಯಕತೆ ಇದೆ. ನೀವೇನಾದರೂ ಎಜುಕೇಷನಲ್ಲಿ ಫರ್ದರ್ ಸ್ಟಡಿ ಮಾಡಬೇಕು ಅಂತ ಇದ್ದರೆ ಸ್ಟಡಿ ಮಾಡಿ, ಬಟ್ ಎನರ್ಜಿನ ಎಲ್ಲೂ ವೇಸ್ಟ್ ಮಾಡಬೇಡಿ. ನೀವು ಸ್ಟೂಡೆಂಟ್ ಆಗಿದ್ದರೆ ಕಲಿಯೋದ್ರ ಮೇಲೆ ಹೆಚ್ಚಿನ ಎನರ್ಜಿನ ಹಾಕಿ. ಹೆಚ್ಚು ಸ್ಕ್ರೀನ್ ಟೈಮ್, ಮೊಬೈಲ್ ಹೆಚ್ಚು ನೋಡೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ಏನಿದೆ ನೋಡಿ, ಅದನ್ನು ಸರಿಯಾಗಿ ಶೆಡ್ಯೂಲ್ ಮಾಡುವಂಥ ಅವಶ್ಯಕತೆ ಇದೆ. ಈವನ್ ನೀವು ಜಾಬಲ್ಲಿ ಕೂಡ ಅಷ್ಟೇ ಜನರಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಓಕೆ, ಸೊ ಬರ್ಡನ್ನ ನೀವು ಕ್ಯಾರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಹೆಚ್ಚಿನ ಬರ್ಡನ್ನ ನೀವು ಕ್ಯಾರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಂಬರ್ 6, ಟ್ರೈ ಆ್ಯಂಡ್ ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸಿಡ್. ಡೋಂಟ್ ಗಿವ್ ಅಪ್ ಮಾಡಬೇಡಿ. ಟ್ರೈ ಆ್ಯಂಡ್ ಟ್ರೈ ಅಗೇನ್, ಸಕ್ಸಸ್ ಆಗೋವರೆಗೆ ಬಿಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ನಂಬರ್ 25,
ಲೈಫ್ ಹ್ಯಾಸ್ ಬೀನ್ ಹೆಟ್ಟಿಕ್, ಪೀಸ್ ಈಸ್ ಅರೈವಿಂಗ್ ಸೋನ್. ನೋಡಿ, ಲೈಫಲ್ಲಿ ರೈಟ್ ನಾವು ಹೆಟ್ಟಿಕ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಬಟ್ ಪೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಪಾಯಿಂಟ್ ನಂಬರ್ 1 ಅವರಿಗೆ ಬೇರೆ ಏನಿದೆ ಇಲ್ಲಿ. ಥಿಂಗ್ಸ್ ವೇರ್ ಸಿಂಪಲ್ ಆ್ಯಂಡ್ ನ್ಯಾಚುರಲ್, ಪಿನ್ವಿಲ್. ಓಕೆ, ಸೇಕ್ರಲ್ ಚಕ್ರ, ಕ್ರಿಯೇಟಿವಿಟಿ ಆ್ಯಂಡ್ ಪ್ಲೆಷರ್. ಇವಾಗಷ್ಟೇ ನಾನು ಕ್ರಿಯೇಟಿವಿಟಿ ಬಗ್ಗೆ ಮಾತಾಡಿದೆ. ಸೊ ನಿಮ್ಮ ಸೆಕ್ರಲ್ ಚಕ್ರದ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಪಿನ್ ವೀಲ್ ಇದೆ. ಲೈಫನ್ನು ಆದಷ್ಟು ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗಿಡಿ. ಥಿಂಗ್ಸನ್ನು ಕೂಡ ಎಲ್ಲ ಏನೋ ಲೈಕ್ ತುಂಬ ಆಳವಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ಜೊತೆ ಇರ್ಬೋದು, ಇಲ್ಲಾಂದರೆ ಬೇರೆಯವ್ರ ಜೊತೆ ಇರ್ಬೋದು. ಒಂದು ಒಳ್ಳೆ ರಿಲೇಷನ್ಶಿಪ್ನ ನೀವು ಬಿಗಿನಿಂಗ್ ಮಾಡ್ಬೋದು ನೀವು. ಓಕೆ, ಓಕೆ, ಐ ಡೋಂಟ್ ಚೇಸ್, ಐ ಅಟ್ರ್ಯಾಕ್ಟ್, ವಾಟ್ ಬಿಲಾಂಗ್ಸ್ ಟು ಮೀ ವಿಲ್ ಸಿಂಪ್ಲಿ ಫೈಂಡ್ ಮೀ. ಬ್ಯೂಟಿಫುಲ್ ಕಾರ್ಡ್ ಇದು. ಚೇಸ್ ಮಾಡಬೇಡಿ ಯಾವುದನ್ನು ಕೂಡ, ಅಟ್ರ್ಯಾಕ್ಟ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ. ಸೊ ಯಾವುದು ನಿಮ್ಮದು ಅಂತ ಇದೆ ನೋಡಿ, ಅದು ನಿಮ್ಮದೇ. ಸೊ ಇದನ್ನ ಡೈಲಿ ಕೂಡ ನೀವು ಹೇಳ್ಬೋದು. ಐ ಡೋಂಟ್ ಚೇಸ್, ಐ ಅಟ್ರ್ಯಾಕ್ಟ್, ವಾಟ್ ಬಿಲಾಂಗ್ಸ್ ಟು ಮೀ ವಿಲ್ ಸಿಂಪ್ಲಿ ಫೈಂಡ್ ಮೀ ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. Eliminate negative energy. Be aware that some unpleasant energy may be at hand. Invoke space clearance, declutter and detox. ಅದೇ ನಾನು ಹೇಳ್ದೆ ಅಲ್ವಾ, ಎನರ್ಜಿ. ಸೊ ನಿಮ್ಮ ಎನರ್ಜಿ ತುಂಬಾ ಡ್ರೈನ್ ಆಗಿದೆ. ನಿಮ್ಮ ಎನರ್ಜಿ ಏನೋ ಯಾವುದು ಕೆಲಸ ಮಾಡೋದಕ್ಕೆ ನಿಮಗೆ ಮೂಡ್ ಇಲ್ಲದೆ ಇರ್ಬೋದು. ಬಟ್ ರೈಟ್ ನಾವು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಕ್ಲಿಯರ್ ಮಾಡುವಂಥ ಅವಶ್ಯಕತೆ ಇದೆ. ಇನೋಕ್ ಸ್ಪೇಸ್ ಕ್ಲಿಯರೆನ್ಸ್, ಡಿಕ್ಲಟರ್ ಆ್ಯಂಡ್ ಡಿಟಾಕ್ಸ್. ಬಾಡಿನ ಕೂಡ ಡಿಟಾಕ್ಸ್ ಮಾಡಿ, ಡಿಕ್ಲಟರ್ ಮಾಡಿ. ಏನಾದರೂ ಅನ್ವಾಂಟೆಡ್ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ, ಈವನ್ ಲೈಫಲ್ಲಿ ಕೂಡ ಅನ್ವಾಂಟೆಡ್ ಜನರು ಏನಾದರೂ ಇದ್ದಾರೆ ಅಂತಂದರೆ ಅವ್ರನ್ನ ಕಟ್ ಆಫ್ ಮಾಡಿ ಅವರಿಂದ. ಓಕೆ, ಸೊ ನೀವು ಎಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಲ್ಲಿ ಜಾಗನ ಚೆನ್ನಾಗಿ ಕ್ಲಿಯರ್ ಆಗಿಟ್ಕೊಳ್ಳಿ. ಬಾಡಿನ ಚೆನ್ನಾಗಿ ಡಿಟಾಕ್ಸಿಫೈ ಮಾಡಿ. ಓಕೆ, ಸೊ ನೆಗೆಟಿವ್ ಎನರ್ಜಿ ಸ್ವಲ್ಪ ಪಾಸ್ಟ್ ಲೈಫಿದ್ದು ಕೂಡ ಕಾಣ್ತಾ ಇದೆ ನನಗಿಲ್ಲಿ. ಬಟ್ ದೆರ್ ಈಸ್ ಎನರ್ಜಿ ಇದೆ, ಬಟ್ ಅದು ರೈಟ್ ನಾವು ನಿಮಗೆ ಕಾಣ್ತಾ ಇಲ್ಲ, ಇನ್ವಿಸಿಬಲ್. ಓಕೆ, ಕಂಪ್ಯಾಷನ್, ಎಸ್, ಆಲ್ ಈಸ್ ವೆಲ್ ಹೇಳಿ. ಈ ಥರ ಇದ್ದರೂ ಕೂಡ ಆಲ್ ಈಸ್ ವೆಲ್. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಓಪನ್ ಯುವರ್ ಹಾರ್ಟ್ ಟು ಕೈಂಡ್ನೆಸ್, ಲವ್ ಆ್ಯಂಡ್ ಫೊರ್ಗಿವ್ನೆಸ್. ಫೊರ್ಗಿವ್ ಮಾಡಿ, ನೀವು ನಿಮ್ಮನ್ನು ಕೂಡ ಫೊರ್ಗಿವ್ ಮಾಡಿ, ಬೇರೆಯವ್ರನ್ನ ಕೂಡ ಫೊರ್ಗಿವ್ ಮಾಡಿ. ಅದೇ ನಾನು ಹೇಳ್ದಾರ, ನೀವು ನಿಮ್ಮ ಜೊತೆ ಫಸ್ಟ್ ಆಫ್ ಆಲ್ ಕನೆಕ್ಟ್ ಆಗಿ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬಾಟಮ್ ಆಫ್ ದ ಡೆಕ್, ಮೂವ್ ಆನ್. ಎಸ್, ಸ್ಟ್ರೈವ್ ಫಾರ್ ಅ ಬಿಗ್ಗರ್ ಪರ್ಪಸ್. ಡೋಂಟ್ ಸಿ ದ ಲೋಟಸ್ ಬಟ್ ಸಿ ಇನ್ಸ್ಟೆಡ್ ದ ಲೋಟಸ್ ಬ್ಲೋಸಮ್. ದ ಫ್ಯೂಚರ್ ಈಸ್ ಬೆಟರ್ ದೆನ್ ಟುಡೇ ಈವನ್ ವೆನ್ ನಾಟ್ ಇನ್ ವೇವ್. ಫ್ಯೂಚರ್ ಹೇಗಿದೆ ಅಂತ ನಿಮಗೆ ರೈಟ್ ನಾವು ಇವಾಗ ಗೊತ್ತಿಲ್ಲ. ಇಟ್ಸ್ ಓಕೆ, ಫೈನ್, ಗೊತ್ತಿಲ್ಲದಿದ್ರು ಕೂಡ. ಬಟ್ ಫ್ಯೂಚರ್ ಬೆಟರ್ ದೆನ್ ಟುಡೇ. ಓಕೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇವಾಗ ಯಾವುದು ಉತ್ತಮ ಮಾಡಬಹುದು ಅನ್ನೋದನ್ನು ನೋಡಿ. ಲೋಟಸ್ ಬರ್ಡ್ ನೋಡುವ ಬದಲು ಅದು ಅರಳಿದಾಗ ಎಷ್ಟು ಚೆನ್ನಾಗಿ ಬ್ಲೂಮ್ ಆಗುತ್ತೆ ಅಲ್ವಾ, ಸೊ ಅದನ್ನು ನೋಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಸೊ ಮೂವ್ ಆನ್. ಸೊ ಪರಿಸ್ಥಿತಿ ಏನೇ ಇರಲಿ ಅದನ್ನು ನಿಮಗೆ ಮೂವ್ ಆನ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ರೆ. ಓಕೆ, ಸೊ ಇದು ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಣ್ಣ ವಿಡಿಯೋ ಅಂತ ಅನಿಸುತ್ತೆ, ಬಟ್ ಎನಿವೇಸ್, ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಯಾರು ವಾಚಿಂಗ್ ಕ್ಲೌಡ್ಸ್ನ ಚೂಸ್ ಮಾಡಿದ್ದೀರಾ? ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈ ಬ್ಯಾಕ್, ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ಸೊ ರೈಟ್ ನಾವು ನಿಮಗೆ ರಿಲ್ಯಾಕ್ಸ್ ಮಾಡುವಂಥ ಅವಶ್ಯಕತೆ ಇದೆ, ರೆಸ್ಟ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಎಲ್ಲವನ್ನ ಲೈಕ್ ಓವರ್ ಥಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ವಾಚಿಂಗ್ ಕ್ಲೌಡ್ಸ್, ಕ್ಲೌಡ್ಸನ್ನು ನೋಡೋದು ಕೂಡ ಒಂದು ರಿಲ್ಯಾಕ್ಸೇಷನ್. ಓಕೆ, ಇದೊಂದು ಮೆಡಿಟೇಷನ್ ಅಂತ ಹೇಳ್ತಾರೆ. ಬಿಕಾಸ್ ಆ ಟೈಮಲ್ಲಿ ನಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಏನೂ ಮಾಡಬೇಡಿ, ಒಂದು ಸ್ವಲ್ಪ 10 ಮಿನಿಟ್ಸ್ 15 ಮಿನಿಟ್ಸ್ ರಿಲ್ಯಾಕ್ಸ್ ಆಗುವಂಥ ಅವಶ್ಯಕತೆ ಇದೆ. ನಿಮ್ಮ ಬಾಡಿ ಆ್ಯಕ್ಚುಲಿ ಕೇಳ್ತಾ ಇದೆ. ಸೊ ಅದನ್ನೇ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ನಿಮಗೆ. ಅಂತಂದರೆ ಹೆಚ್ಚಿನ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಹೆಚ್ಚು ಇನ್ಫಾರ್ಮೇಷನ್ನ ತೊಗೊಳ್ಳುವಂಥದ್ದು, ಹೆಚ್ಚು ಕನ್ಸ್ಯೂಮ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಅವರಿಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. Thank you so much. The Tower.
Pile number 2. Death. Okay. Tower and the death combination. Then star. Okay. Star card ಇದೆ ಇಲ್ಲಿ. ಸ್ಟ್ರೆಂತ್. ವಾವ್, ಬ್ಯೂಟಿಫುಲ್. ಮೇಜರ್ ಅರ್ಕಾನೇ ಇದೆ ನಿಮ್ಮದು ಎಲ್ಲದೂ ಕೂಡ. ಫೈಲ್ ನಂಬರ್ 2 ಮೇಜರ್. ನಿಮ್ಮ ಲೈಫಲ್ಲಿ ಮೇಜರ್ ಈವೆಂಟ್ ನಡೆಯೋದು. ಓ ಮೈ ಗಾಡ್, ಎಂಪ್ರೆಸ್ ನೋಡಿ. ಬಾಟಮ್ ಆಫ್ ದ ಡೆಕ್ ಕೂಡ ಮೇಜರ್. ರೈಟ್ ನಾವು ನಿಮ್ಮ ಲೈಫಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ಫೈಲ್ ನಂಬರ್ 2. ಸೊ ಹೆಚ್ಚು ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಹೀಗಾಗ್ತಾ ಇದೆ, ನನ್ನ ಜೊತೆನೇ ಯಾಕೆ ಹೀಗಾಗ್ತಾ ಇದೆ, ಯಾವುದಕ್ಕೂ ಕೂಡ ಕ್ವಶನ್ ಕೇಳೋದಕ್ಕೆ ಹೋಗಬೇಡಿ. ಓಕೆ, ಜಸ್ಟ್ ನರ್ಚರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನರ್ಚರ್ ಮಾಡಿ. ನಿಮ್ಮ ಸ್ಟ್ರೆಂತ್ ಏನು ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಹಾಗೆ ನಿಮ್ಮ ವೀಕ್ನೆಸ್ ಏನು ಅದರ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಮೆಸೇಜ್ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಬಟ್ ಈ ಬದಲಾವಣೆ ಏನಿದೆ ನೋಡಿ, ಒಳ್ಳೆಯದಕ್ಕೋಸ್ಕರನೇ ಬರ್ತಾ ಇದೆ. ಬಟ್ ಇದರಿಂದ ಕೆಲವೊಂದು ನಿಮ್ಮ ಲೈಫಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗಬಹುದು. ರೈಟ್ ನಾವು ಕೂಡ ನೀವು ಸ್ವಲ್ಪ ಡಿಸ್ಟರ್ಬ್ ಮೈಂಡಲ್ಲಿ ಇರ್ಬೋದು. ಯಾಕೆ ಹೀಗಾಯಿತು ಅನ್ನೋದು, ಇಂತಹ ಒಂದು ಪ್ರಶ್ನೆಗಳು ನಿಮಗೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಬಟ್ ರೈಟ್ ನಾವು ನಿಮ್ಮ ಕ್ಲೆನ್ಸಿಂಗ್ ಕೂಡ ನಡೀತಾ ಇದೆ. ಓಕೆ, ಕ್ಲೆನ್ಸಿಂಗ್ ಕೂಡ ನಡೀತಾ ಇದೆ. ನಿಮಗೆ ಏನು ಅಂತಂದರೆ ಲೈಕ್ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ. ಫೈಲ್ ನಂಬರ್ 2. ಯಾವುದೇ ಥರದ ಸಿಚುವೇಶನ್ ಬಂದಾಗ ಕೂಡ ಅದನ್ನು ಎದುರಿಸಿ ಮುಂದೆ ಹೋಗೋದು. ಸೊ ಇದು ಲೈಕ್ ರಾಯರಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಗುರುಗಳಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ, ನಿನ್ನಲ್ಲಿ ಪೊಟೆನ್ಷಿಯಲ್ ಇದೆ, ನಿನ್ನಲ್ಲಿ ಶಕ್ತಿ ಇದೆ. ಆ ಶಕ್ತಿನ ನಿಮಗೆ ರೆಕಗ್ನೈಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಕೆಲವೊಂದನ್ನು ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನನಗೆ ಇಲ್ಲಿ ಲಿಟ್ರಲಿ ಹೇಗೆ ಕಾಣ್ತಾ ಇದೆ ಅಂತಂದರೆ, ಲೈಕ್ ಕೂಗುವಂಥದ್ದು, ಲೈಕ್ ತುಂಬಾ ಕೂಗುವಂಥದ್ದು, ಡಿಸಪಾಯಿಂಟ್ಮೆಂಟ್, ಆ ಥರ ಎನರ್ಜಿ ನನಗೆ ಇಲ್ಲಿ ರೈಟ್ ನಾವು ಫೀಲ್ ಆಗ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ನರ್ಚರ್ ಮಾಡಿ, ನಿಮ್ಮ ಕ್ರಿಯೇಟಿವಿಟಿ ಏನು ಅನ್ನೋದನ್ನು ನೋಡಿ, ನಿಮ್ಮ ಸ್ಕಿಲ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಆ್ಯಂಡ್ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಭರವಸೆ, ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಚಕ್ರಗಳು ಏನಿದೆ ನೋಡಿ, ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿ. ಚಕ್ರ ಮೆಡಿಟೇಷನ್ ನೀವು ಮಾಡಬಹುದು. ಓಕೆ, ತುಂಬ ಒಳ್ಳೆಯದು. ಆ್ಯಂಡ್ ರೈಟ್ ನಾವು ಕ್ಲೆನ್ಸಿಂಗ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ ರೈಟ್ ನಾವು. ನಿಮ್ಮ ಜೀವನದಲ್ಲಿ ಯಾವುದು ಕೊಡಬೇಕು, ಯಾವುದು ಕೊಡಬಾರ್ದು ಅನ್ನೋದು. ಸೊ ಇದು ನಿಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್, ಇಲ್ಲಾಂದರೆ ನಿಮಗೆ ಸ್ವಲ್ಪ ಇರಿಟೇಷನ್ ಅಂತ ಅನಿಸ್ಬೋದು. ಟೈಮ್ ಹೋದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ. ಗುರುಗಳು ಇಲ್ಲಾಂದರೆ ನೀವು ನಂಬಿರುವಂಥ ದೇವರು ಕೂಡ ಇರ್ಬೋದು. ಓಕೆ, ಸೊ ಇದು ಜಸ್ಟ್ ನಾನು ಇವಾಗ ಮೆಸೇಜ್ ಕೊಡ್ತಾ ಇದ್ದೀನಿ ಗುರುಗಳಿಂದ. ಬಿಕಾಸ್ ನಾನು ಎಷ್ಟು ಬೆಳಿಗ್ಗೆ ರೀಡಿಂಗ್ ಮಾಡೋದಿಲ್ಲ ಆ್ಯಕ್ಚುಲಿ. ಇವತ್ತು ಬೆಳಿಗ್ಗೆನೇ ನನಗೆ ಮೆಸೇಜ್ ಲೈಕ್ ಬಂದಿತ್ತು, ಈ ಒಂದು ವಿಡಿಯೋನ ಮಾಡಬೇಕು ಅನ್ನೋದು. ಓಕೆ, ಸೊ ಎಸ್, ಜಸ್ಟ್ ಲೈ ಬ್ಯಾಕ್, ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ಒಂದು ಸಿಚುವೇಶನ್ ತುಂಬ ಕಠಿಣ ಇದ್ದಾಗ ಅಲ್ಲಿ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ಮಾಡೋದಕ್ಕಾಗಲ್ಲ. ಬಟ್ ನೀವು ಮಾಡಲೇಬೇಕಾಗತ್ತೆ. ಫೈಲ್ ನಂಬರ್ 2. ನಿಮ್ಮಲ್ಲಿರುವಂತಹ ಡೀಮನ್ಸ್, ನಿಮ್ಮಲ್ಲಿರುವಂತಹ ರಾಕ್ಷಸ ತತ್ವವನ್ನು ನಿಮಗೆ ಮಾತ್ರ ಕಂಟ್ರೋಲ್ ಮಾಡೋದಕ್ಕಾಗತ್ತೆ. ನಿಮ್ಮ ಶ್ಯಾಡೋ ಇರಬಹುದು. ಓಕೆ, ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫೈಲ್ ನಂಬರ್ 1 ಕೂಡ ಇದೇ ಇತ್ತು. ಏನು ಅಂತಂದರೆ ಕಂಪ್ಯಾಷನೇಟ್, ಲೈಕ್ ವಾತ್ಸಲ್ಯ, ಕರುಣೆ. ನೀವು ನಿಮ್ಮ ಜೊತೆ ಅದನ್ನು ಲೈಕ್ ನಿಮ್ಮ ಲೈಫಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಫೈಲ್ ನಂಬರ್ 2 ಪೀಪಲ್. ಓಕೆ, ಆ್ಯಂಡ್ ನಿಮ್ಮ ವಿಶ್ ಕೂಡ ಫುಲ್ಫಿಲ್ ಆಗುತ್ತೆ. ಲೈಕ್ ಇದು ವಿಶ್ ನಿಮ್ಮದು ಮೆಟೀರಿಯಲಿಸ್ಟಿಕ್ ರಿಲೇಟೆಡ್ ಇರ್ಬೋದು, ಬಟ್ ಆ ವಿಶ್ ಕೂಡ ಪೂರ್ತಿ ಆಗುತ್ತೆ. ಬಟ್ ರೈಟ್ ನಾವು ನಿಮಗೆಲ್ಲ ಏನು ಹೇಳ್ತಾ ಇದ್ದಂತೆ, ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ಓವರ್ ಥಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೂ ನಿಮಗೆಲ್ಲ ಏನು ಹೇಳ್ತಾ ಇದ್ದಾರೆ, ಯಾವುದಾದ್ರೂ ವಿಷಯನ ಇಟ್ಕೊಂಡು ನೀವೇನಾದರೂ ಡಿಸಿಷನ್ಸ್ ತೊಗೊಳ್ಬೇಕು ಅಂತ ಇದ್ದೀರಾ ಅಂತಂದರೆ ಡಿಸಿಷನ್ಸ್ನ ತೊಗೊಳ್ಳಿ.
ಓಕೆ, ಇಗ್ನೋರ್ ಮಾಡಬೇಡಿ. ರೈಟ್ ನಾವು ನೀವು ಯಾವುದನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 2. ಓಕೆ, ಸೊ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, 23 ನಂಬರ್. ಬ್ಯುಸಿ ಟೈಮ್ಸ್ ಆ್ಯಂಡ್ ಮಲ್ಟಿಟಾಸ್ಕಿಂಗ್ ಇಸ್ ಅಹೆಡ್. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ನಿಮ್ಗೆ ಏನಾದರೂ ಅನಿಸ್ತಾ ಇದೆ, ನಾನು ಬ್ಯುಸಿ ಇಲ್ಲ, ನಾನೇನು ಮಾಡ್ತಾ ಇಲ್ಲ ಅಂತ ಏನಾದರೂ ಇದ್ದರೆ, ಸೊ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮುಂದೆ ನಿಮ್ಮ ಜೀವನದಲ್ಲಿ ಬ್ಯುಸಿ ಟೈಮ್ಸ್ ಬರುತ್ತೆ, ಮಲ್ಟಿ ಟಾಸ್ಕ್ ನೀವು ಮಾಡಬೇಕಾಗತ್ತೆ, ಅಂತಹ ಒಂದು ಎನರ್ಜಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಂಬರ್ 1, ಸರೌಂಡಿಂಗ್ ಯುವರ್ ಸೆಲ್ಫ್ ವಿತ್ ವೈಬ್ರೆಂಟ್ ಪಾಸಿಟಿವ್ ಪೀಪಲ್ ವಿಲ್ ಹೆಲ್ಪ್ ಯು ಟು ಗೋ ಲಾಂಗ್. ಸೊ ಆದಷ್ಟು ನಿಮ್ಮ ಸುತ್ತಮುತ್ತ ಪಾಸಿಟಿವ್ ವೈಬ್ರೆಂಟ್ ಇರುವ ಜನರನ್ನೇ, ಅಂತಂದರೆ ನಿಮ್ಮನ್ನು ಎಂಪವರ್ ಮಾಡ್ತಾ ಇದ್ದಾರಾ, ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಇದ್ದಾರಾ, ಸೊ ಅವ್ರ ಜೊತೆ ಹೆಚ್ಚಿನ ಸಮಯನ ಸ್ಪೆಂಡ್ ಮಾಡಿ. ಓಕೆ, ನೋ ಯುವರ್ ಸೆಲ್ಫ್, ಲರ್ನ್ ಆ್ಯಂಡ್ ಗ್ರೋ, ಸೆಲೆಬ್ರೇಟ್ ಲೈಫ್. ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳಿ, ಕಲೀರಿ, ಬೆಳೀರಿ ಆ್ಯಂಡ್ ಲೈಫನ್ನು ಸೆಲೆಬ್ರೇಟ್ ಮಾಡಿ. ಓಕೆ, ಇಲ್ಲಿ ಚಾರಿಯಟ್ ಕೂಡ ಇದೆ ಅಲ್ವಾ ಬಾಟಮ್ ಆಫ್ ದ ಡೆಕ್. ಸೊ ನಿಮಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದು, ರೈಟ್. ಆ್ಯಂಡ್ ಸಕ್ಸಸ್ ಕೂಡ ಇದೆ ನಿಮ್ಮ ಜೀವನದಲ್ಲಿ. ಐ ಆಮ್ ವೆರಿ ಸಾರಿ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ದೃಢ ನಿಶ್ಚಯ, ದೃಢ ಸಂಕಲ್ಪದಿಂದ ಮುಂದೆ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಹಾಗಂತ ಹೇಳಿಬಿಟ್ಟು ವರ್ಕ್ ಹಾಲಿಕ್ ಆಗಬೇಡಿ, ರೆಸ್ಟ್, ರಿಲ್ಯಾಕ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪೈಲ್ ನಂಬರ್ 2. ಓಕೆ, ಬರುವ ಡಿಸೆಂಬರ್ ತಿಂಗಳು ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಪೈಲ್ ನಂಬರ್ 2 ನಿಮಗೆ ಸ್ಪೆಂಡ್ ಟೈಮ್ ವಿದೌಟ್ ಯುವರ್ ಫೋನ್, ನೇಚರ್. ಅದೇ ಇಲ್ಲಿದೇನು, ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ಸೊ ಸ್ವಲ್ಪ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಹಾಗೆ ವಿದೌಟ್ ಫೋನನ್ನು ಯೂಸ್ ಮಾಡಬೇಡಿ, ವಿದೌಟ್ ಫೋನ್. ಡಿಸೆಂಬರ್ ತಿಂಗಳಲ್ಲಿ ಏನೋ ಸರ್ಪ್ರೈಸ್ ಇದೆ ನಿಮಗೆ. ಆ್ಯಂಡ್ ಇನ್ನೊಂದು ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಕನೆಕ್ಷನ್ ಟು ಏಂಜಲ್ಸ್ ಆ್ಯಂಡ್ ದ ಹೆವೆನ್ಸ್, ಯೆಲ್ಲೋ ಫೆದರ್. ಸೊ ನಿಮ್ಮ ಕನೆಕ್ಷನ್ ಏಂಜಲ್ ಜೊತೆ ಆಲ್ರೆಡಿ ಇದೆ. ಪೈಲ್ ನಂಬರ್ 2. ಓಕೆ, ಸಹಾಯಕ್ಕೆ ನೀವು ಏಂಜಲ್ಸ್ನ ಕರಿಬಹುದು. ಪೈಲ್ ನಂಬರ್ 2, ಲೆಟ್ಸ್ ಸಿ. ನ್ಯೂ ಜರ್ನಿ, ಫೈರ್, ಮೂವ್ ಫಾರ್ವರ್ಡ್ ವಿದೌಟ್ ಲುಕಿಂಗ್ ಬ್ಯಾಕ್. ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಮುಂದೆ ಹೋಗಿ ಹಿಂದೆ ನೋಡಬೇಡಿ ಅನ್ನೋದು. ನ್ಯೂ ಜರ್ನಿ, ಹೊಸ ಜರ್ನಿನ ಶುರು ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಮಾಸ್ಟರ್, ಯು ಕ್ಯಾನ್ ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ನ್ಯಾಚುರಲಿ ಆ್ಯಂಡ್ ಕ್ಲೆವರ್ಲಿ. ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೋದು ನ್ಯಾಚುರಲಿ ಆ್ಯಂಡ್ ಕ್ಲೆವರ್ಲಿ. ಓಕೆ, ಜಾಣತನದಿಂದ. ಕಂಪ್ಯಾಷನ್, ಎಸ್ ಅದೇ ನಾನು ಹೇಳಿದೆ ಅಲ್ವಾ, ಪೈಲ್ ನಂಬರ್ ಏನು ಲೈಕ್ ಇದು ಕಲೆಕ್ಟಿವಲ್ಲಿ ಹೋಗ್ತಾ ಇದೆ ರೀಡಿಂಗ್. ಸೊ ಪೈಲ್ ನಂಬರ್ 1ಗೆ ಈ ಕಾರ್ಡ್ ಬಂದಿತ್ತು. ಸೊ ನಿಮಗೆ ಇಲ್ಲಿದೆ, ಆಲ್ ಈಸ್ ವೆಲ್, ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್, ಓಪನ್ ಯುವರ್ ಹಾರ್ಟ್ ಟು ಕೈಂಡ್ನೆಸ್, ಲವ್ ಆ್ಯಂಡ್ ಫಾರ್ಗಿವ್ನೆಸ್. ಆದಷ್ಟು ಲವ್ ಆ್ಯಂಡ್ ಫಾರ್ಗಿವ್ನೆಸ್. ಓ ಮೈ ಗಾಡ್, ಬಾಟಮ್ ಆಫ್ ದ ಡೆಕ್ ಇಲ್ಲಿ ನೋಡಿ, ಸಿ ಯೋರ್ ಓನ್ ಡಾರ್ಕ್ನೆಸ್, ಲೈಕ್ ಸ್ನೋ ಮೂನ್ ಇದೆ. ಸೊ ನಿಮ್ಮ ಶ್ಯಾಡೋ ಇರ್ಬೋದು. ಸೊ ಅದನ್ನು ನಿಮಗೆ ನೋಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.